ಯಕ್ಕ ಯಕ್ಕ ಏನು ಅಡುಗೆ ಮಾಡಿದ್ರಿ ಬಿ ಇವ್ರ ಮನ್ಯಾಗಾರ ಊಟನಾರ ನಾನಂತೂ ಹೊಟ್ಟೆ ಬಿರಿಯಂಗೆ ತಿಂದ್ಬಿಟ್ಟಿನಿ ನೋಡು. ರಾತ್ರಿಗೆ ಊಟನ ಬೇಡ ನೋಡು, ಆ ನಮ್ನಿಗೆ ತಿಂದ್ಬಿಟ್ಟಿನಿ ನೋಡ್ಲಿ. ನಮ್ಮ ಮನ್ಯಾಗ ಹಬ್ಬದಾಗ ಕೂಡ ಇಂಥ ಅಡುಗೆ ಮಾಡಂಗಿಲ್ಲ, ಅಷ್ಟು ಥರ ಅಡುಗೆ. ಯಪ್ಪ ಯಪ್ಪ ಯಪ್ಪ, ನಾನಂತೂ ನೋಡಿ ಗಾಬರಿನ ಆಗ್ಬಿಟ್ಟೆ ಬಿಡು. ಯಪ್ಪ ಕೇಳ್ತೀನಕ್ಕ, ಯಪ್ಪ ಯಪ್ಪ ಇದನ್ನೆಲ್ಲ ನಾನು ಟಿವಿಯಾಗ ನೋಡಿದ್ದೆ. ಇವತ್ತು ನಿನ್ನ ದಯೆಯಿಂದ ಯಪ್ಪ ನನ್ನ ಕಣ್ಣಾರೆ ನೋಡಿಬಿಟ್ಟೆ ನೋಡ್ಬೇಕ ನಾನು. ಊಟ ಎಲ್ಲ ಸರಿ ಆಯ್ತಾ ರೀ ನಿಮ್ಮದು? ಅಯ್ಯೋ ಬೀಗ್ರ, ಏನ್ರಿ ನೀವು ಹಿಂಗಂತೀರಿ? ಮೃಷ್ಟಾನ್ನ ಭೋಜನ ತಿನ್ನಂಗಾದ್ರಿ ನಮಗಂತೂ. ಯಪ್ಪ ಯಪ್ಪ ಏನ್ರಿ ಎಷ್ಟು ಥರ ಅಡುಗೆ, ಏನು ವೆರೈಟಿ. ಯಪ್ಪ ಯಪ್ಪ ಅಡುಗೆ ಅಂತೂ ಭಾರಿ ಮಸ್ತಾಗಿತ್ತು ನೋಡ್ರಿ. ನಾವಂತೂ ಹೊಟ್ಟೆ ತುಂಬ ಊಟ ಮಾಡಿ ನೋಡ್ರಿ. ಅಯ್ಯೋ ಹೌದನ್ರಿ, ನಿಜ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಡೈಲಿ ಇದಕ್ಕಿಂತ ವೆರೈಟಿ ಅಡುಗೆ ಇರುತ್ತೆ. ಇವತ್ತು ನಮ್ಮ ಮನೆ ಒಬ್ಬರು ಕೆಲಸದವರು ಬಂದಿಲ್ಲರಿ ಮನೆಗೆ, ಹಾಗಾಗಿ ಸ್ವಲ್ಪ ವೆರೈಟಿ ಅಡುಗೆ ಆಗೈತೆ ನೋಡ್ರಿ. ಮತ್ತು ನೀವು ಇನ್ನೊಂದ್ಸಲ ಬರ್ತೀರಲ್ಲ ಯಾವಾಗಲಾದರೂ, ಅವಾಗ ಇನ್ನೂ ಹೆಚ್ಚು ವೆರೈಟಿ ಅಡುಗೆ ಮಾಡಿರ್ತೈತ್ರಿ ಮನ್ಯಾಗ. ಇನ್ನು ಹೊಟ್ಟೆ ತುಂಬ ಊಟ ಮಾಡೋದು ಅಂತ. ಏನ್ರಿ ಇಷ್ಟಲ್ದ ಇನ್ನೂ ಹೆಚ್ಚಿನ ವೆರೈಟಿ ಅಡುಗೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ? ಹಾಂ ರೀ, ಹಾಗೆ ರೀ. ನಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಒಂದೊಂದು ಸಲ ಒಬ್ಬೊಬ್ರಿಗೆ ಒಂದೊಂದು ಥರ ಮೂಡಿರುತ್ತೆ ತಿನ್ನೋದಕ್ಕೆ, ಹಾಗಾಗಿ ಎಲ್ಲ ಥರ ಅಡುಗೆನೂ ಮಾಡಿಟ್ಬಿಡುತ್ತೆ ರೀ ಮನೆಯಲ್ಲಿ. ಅದರಲ್ಲೂ ನನ್ನ ಮಗಳಿದ್ದಾಳಲ್ಲ, ನನ್ನ ಮಗಳಿಗೆ ಡೈಲಿ ಡಿಫ್ರೆಂಟ್ ಆಗಿರೋ ಊಟನೇ ಬೇಕು. ಒಂದೇ ಥರ ಊಟ ಆಗಿಬಿಟ್ರೆ ಊಟನೇ ಮಾಡೋದಿಲ್ಲ ಅವಳು. ಅದಕ್ಕೋಸ್ಕರ ಅವಳು ಬಂದ ಮೇಲಂತೂ ಇನ್ನೂ ಜಾಸ್ತಿ ವೆರೈಟೀಸ್ ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ ನೋಡ್ರಿ ಮನೆಯಲ್ಲಿ. ಓ ಹೌದನ್ರಿ, ಚಲೋ ಆತು ಬಿಡ್ರಿ, ಚಲೋ ಆತು. ನಮಗಂತೂ ಭಾಳ ಖುಷಿ ಆಯ್ತು ಬಿಡ್ರಿ. ನಿಮ್ಮ ಮನೆ ಊಟ ಎಲ್ಲ ತಿಂದು. ಹೌದಾ, ಸರಿ ರೀ, ತಗೋರಿ ಇದು ಬ್ಯಾಗನ್ನು. ಯಾಕ್ರಿ, ಈಗ ನಾವು ಹೊಟ್ಟೆ ತುಂಬ ಊಟ ಮಾಡಿಲ್ರಿ, ಮತ್ತೆ ಅಡುಗೆ ಎಲ್ಲ ಎದಕ್ಕೆ ಕಳ್ಸಾಕೊಂತೀರಿ? ಬ್ಯಾಡ್ರಿ, ಇಲ್ಲೇ ಹೊಟ್ಟೆ ತುಂಬ ಊಟ ಮಾಡೀವ್ರಿ. ಅಯ್ಯೋ ಅಡುಗೆ ಅಲ್ಲ ಅದು. ಮುಚ್ಚಿಕೊಂಡು ಇರಲಿ, ಯಾವಾಗ ನೋಡಿದ್ರೆ ಬರೀ ತಿನ್ನೋದ್ರೊಳಗನೆ ಇರ್ತೀಯಲ್ಲ, ಸುಮ್ಮನಿರು. ಅಯ್ಯೋ ನೀವೇನು ತಪ್ಪು ತಿಳ್ಕೊಬೇಡ್ರಿ, ಆಕೆ ಹಂಗೆ ಒಂದು ಸ್ವಲ್ಪ ತಿನ್ನೋದ್ರಾಗ ಆಸಬರಿಕೆ ಜಾಸ್ತಿ ಅಷ್ಟೆ, ನೀವೇನು ತಿಳ್ಕೊಬೇಡ್ರಿ. ಅಂದಂಗೆ ಈ ಬ್ಯಾಗ್ ಎದಕ್ಕೆ ರೀ ನಮಗೆ? ಅಯ್ಯೋ ನೀವು ಮೊನ್ನೆ ಸಲ ನಮ್ಮ ಮನೆಗೆ ಬಂದಾಗಲೇ ನಾವು ಅರ್ಶಿನ ಕುಂಕುಮ ಕೊಟ್ಟು ಏನಾದರೂ ಬಟ್ಟೆ ಕೊಡಬೇಕಾಗಿತ್ತು. ಆದರೆ ಇನ್ನೂ ಏನೂ ಫಿಕ್ಸ್ ಆಗೋದು ಏನೂ ಇಲ್ಲಾಗಿತ್ತಲ್ಲ, ಹಾಗಾಗಿ ಏನೂ ಕೊಡಲಿಲ್ಲ. ನಮ್ಮ ಮಗಳ ಮದುವೆ ಫಿಕ್ಸ್ ಆದಮೇಲೆ ನೀವು ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾಯಿದ್ದೀರಾ, ಅದಕ್ಕೋಸ್ಕರ ಇದರಲ್ಲಿ ನೀವಿಬ್ಬರಿಗೂ ಒಂದೊಂದು ರೇಷ್ಮೆ ಸೀರೆ ಇದೆ, ತಗೋರಿ. ಏನು ರೇಷ್ಮೆ ಸೀರೆನಾ? ಹಾಂ, ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅದು ನಮಗೆ ಭಾಳ ಹತ್ತಿರದರ ಆದರೆ ರೇಷ್ಮೆ ಸೀರೆನೇ ನಾವು ಕೊಡೋದು. ಯಾಕೆ ನಿಮಗೆ ರೇಷ್ಮೆ ಸೀರೆ ಅಂದರೆ ಇಷ್ಟ ಇಲ್ವಾ? ಬೇರೆ ಯಾವುದಾದ್ರೂ ಸೀರೆನ ತರಿಸ್ಲಾ? ಅಯ್ಯೋ ಅಯ್ಯೋ, ಪರವಾಗಿಲ್ರಿ ಪರವಾಗಿಲ್ರಿ, ನಮಗೆ ಅದೇ ಸೀರೆ ಕೊಡ್ರಿ, ನಡೀತೈತಿ, ಪರವಾಗಿಲ್ರಿ. ತಗೋರಿ ಹಂಗಾರೆ. ಅಯ್ಯೋ ನೀವು ಭಾಳ ದೊಡ್ಡ ಉಪಚಾರ ಎಲ್ಲ ಮಾಡಿದ್ರಿ. ನೀವು ಒಂದು ಸಲ ನಮ್ಮ ಮನೆಗೆ ಬರ್ರಿ, ನಾವು ನಮ್ಮ ಕೈಲಾದ ಮಟ್ಟಿಗೆ ಉಪಚಾರ ಮಾಡ್ತೀವಿ. ಅಯ್ಯೋ ನೀವೇ ನೋಡ್ತೀರಲ್ರಿ ನಮ್ಮ ಮನೆಯಲ್ಲಿ ಎಲ್ಲರೂ ಎಷ್ಟು ಬ್ಯುಸಿ ಇರ್ತಾರಂತಂದು. ಇವಾಗ ಸದ್ಯಕ್ಕೆ ನಮ್ಗೆ ಬರೋಕ್ಕಾಗಲ್ಲ, ನೋಡೋಣ ಮತ್ತೆ ಯಾವಾಗಾದರೂ ಆದರೆ ಬರ್ತೀವಂತೆ. ಅಂದಂಗೆ ನನ್ನ ಸೊಸೆ ಹೊರಗಡೆ ಬರ್ತಾನೆ ಇಲ್ರಿ, ಬಂದರೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅಯ್ಯೋ ಇಷ್ಟೊತ್ತಿಗೆ ಅವಳು ಮಲಗಿ ಬಿಟ್ಟಿರ್ತಾಳೆ, ಊಟ ಆದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ, ಹಾಗಾಗಿ ಮಲ್ಕೊಂಡಿದ್ದಾಳೆ. ನೀವೇನು ತಪ್ಪು ತಿಳ್ಕೊಬೇಡಿ, ನೀವು ಹೋದ್ಮೇಲೆ ಅವಳು ಎದ್ದಾಳ್ತಾಳಲ್ಲ ಅವಾಗ ನಾನು ಹೇಳ್ತೀನಿ ತಗೋರಿ ಅವಳಿಗೆ. ಓ ಹೌದಾ ರೀ, ಸರಿ ಬಿಡ್ರಿ, ಪಾಪ ಮಲ್ಕೊಳ್ಳಿ, ಪಾಪ ಸುಸ್ತಾಗಿಬಿಟ್ಟಿರುತ್ತೆ, ಮತ್ತೆ ಎಬ್ಸೋದೆಲ್ಲ ಬೇಡ. ಇವತ್ತು ಮಲ್ಕೊಂಡವ್ರನ್ನ ಎಬ್ಬಿಸ್ಬಾರ್ದಂತ್ರಿ, ಅದಕ್ಕೆ ಸರಿ ಬಿಡ್ರಿ, ನಾವಿನ್ನು ಹೋಗಿ ಬರ್ತೀವಿ ರೀ. ನನ್ನ ಸೊಸೆ ಎದ್ಮೇಲೆ ಹೇಳ್ರಿ ನೀವು. ಓ ಆಯ್ತು, ಹೇಳ್ತೀನಿ ಅಂತ ತಗೋರಿ ನನ್ನ ಮಗಳಿಗೆ. ಹೋಗಿ ಬರ್ತೀವಿ ರೀ. ಹಾಂ ಸರಿ, ಹೋಗಿ ಬರ್ರಿ. ಅಬ್ಬಾ ಈ ಮದುವೆ ಮಾತುಕತೆದೊಂದು ಟೆನ್ಷನ್ ಫ್ರೀ ಆಯಿತು. ನನ್ನ ಮಗಳು ಯಾಕೆ ಸಿಂಪಲಾಗಿ ಮದುವೆ ಅಂತ ಇದ್ದಾಳೆ, ಮೊದಲು ಹೋಗಿ ಅವಳನ್ನೇ ಕೇಳಬೇಕು. ಯಪ್ಪ ಯಪ್ಪ ಯಕ್ಕ, ರೇಷ್ಮೆ ಸೀರೆ ಬಿ ಇವು ಒಂದೊಂದು ಎಂತ ಇಲ್ಲ ಅಂದ್ರು 25-30 ಸಾವಿರ ರೂಪಾಯಿ ಬೀಳ್ತೈತಿ ಬಿ ಈ ಸೀರೆ. ಏನು ಹೇಳಾಕುಂತಿಲ್ಲ ನೀನು? ಹ್ಞೂ ಬೇಯಕ್ಕ, ನೋಡಿಲಿ ಒಂದೊಂದು ಸೀರೆ 25-30 ಸಾವಿರ ರೂಪಾಯಿ ಬೀಳ್ತಾವೆ. ರೇಷ್ಮೆ ಸೀರೆ ಅಂದ್ರೆ ಏನು ಹಗ್ರ ಮಾಡಿ ಏನು ನೀನು? ಯಪ್ಪ ಯಪ್ಪ, ನಾನಂತೂ ನನ್ನ ಮನಸ್ನಾಗ ಅನ್ಕೊಂಡಿಲ್ಲಾಗಿದ್ದೆ ರೇಷ್ಮೆ ಸೀರೆ ಉಟ್ಕೋತೀನಿ ಅಂತಂದು. ಯಪ್ಪ ಯಕ್ಕ, ನಿನ್ನ ದಯೆಯಿಂದ ನನಗೂ ಒಂದು ರೇಷ್ಮೆ ಸೀರೆ ಸಿಕ್ತು ನೋಡ್ಬಿ. ಯಪ್ಪ ನನಗಂತೂ ಭಾಳ ಖುಷಿ ಆಗುಂತ ಬಿಟ್ಟಿದ್ವಿ. ನೋಡ್ಬಿ ಇಲ್ಲಿ ರೇಷ್ಮೆ ಸೀರೆ. ಯಪ್ಪ ದೊಡ್ಡ ದೊಡ್ಡ ಹೀರೋಯಿನಿಯರು ಮಹಾರಾಣಿಯವರೆಲ್ಲ ಇಂಥ ಸೀರೆನ ಹಾಕೊಳ್ಳೋದು. ಹೌದನ್ಲಿ? ಹ್ಞೂ ಬೇಯಕ್ಕ. ಯಪ್ಪ ಅಲ್ಲ, ಇದು ಮೊದಲನೇ ಸಲ ಬಂದಿದ್ದಕ್ಕ ಇಂಥ ಸೀರೆ ಕೊಟ್ಟಾರ. ಪದೇ ನಾವು ಏನಾರ ಬರಾಕೊಂತೀವಿ ಅಂದ್ರೆ ನಮ್ಮ ಮನೆ ತುಂಬ ಬರೀ ರೇಷ್ಮೆ ಸೀರೆನ ತುಂಬ್ಕೊಂಡ್ಬಿಡ್ತಾವೆ ನೋಡ್ಬೇ. ಅಯ್ಯಯ್ಯೋ ನನಗಂತೂ ಎಷ್ಟು ಖುಷಿ ಆಗುತ್ತೈತಂದ್ರೆ ಯಪ್ಪ. ಯಾಕ
ಆದರೆ ಏನು ಮಾಡೋದು ಬೇ, ಮದುವೆದು ಆ ಹುಡುಗಿ ಸಿಂಪಲಾಗಿ ಮಾಡ್ರಿ ಅಂತ ಕುಂತಾಳಲ್ಲ ಬೇ. ನಾವು ನೋಡಿದ್ರೆ ಏನೇನೋ ಆಸೆ ಇಟ್ಕೊಂಡ್ಬಂದ್ವಿ, ಅಷ್ಟು ದೊಡ್ಡದಾಗಿ ಮಾಡಬೇಕು, ಇಷ್ಟು ದೊಡ್ಡದಾಗಿ ಮಾಡ್ಬೇಕಂತ ಏನೇನೇನೇನೋ ಆಸೆ ಇಟ್ಕೊಂಡ್ಬಂದ್ವಿ. ಆದ್ರೆ ಆ ಹುಡುಗಿ ನೋಡಿದ್ರೆ ಹಿಂಗೆ ಸಿಂಪಲಾಗಿ ಮಾಡಂತ ಅಂತ ಅವ್ರವ್ವ ಅಪ್ಪನೂ ಅದಕ್ಕೆ ಒಪ್ಕೊಂಡ್ಬಿಟ್ರು. ಮತ್ತು ಹೆಂಗೆ ಬೇ ಅಕ್ಕ? ಹ್ಞೂನ್ಲೇ, ನಾನು ಅದನ್ನೇ ಯೋಚನೆ ಮಾಡಾಕೊಂತೀನಿ. ನಮ್ಮ ಮನ್ಯಾಗ ದೊಡ್ಡದಾಗಿ ನನ್ನ ಸಸಿಯರು ಅದಾರಲ್ಲ, ಇಬ್ಬರು ದಿಬ್ಬಣಿಯಾರ ಬುಬ್ಬುಣಿಯಾರ, ಅವ್ರ ಮುಂದೆ ದೊಡ್ಡದಾಗಿ ಮಾತು ಹೊಡೆದು ಬಂದೀನಿ, ಹಂಗೆ ಮದುವೆ ಮಾಡ್ತೈತಿ, ಹಿಂಗೆ ಮದುವೆ ಮಾಡ್ತೈತೆ ಅಂತಂದು. ಇವ್ರು ನೋಡಿದ್ರೆ ಸಿಂಪಲಾಗಿ ಮದುವೆ ಅನ್ನಕುಂತಾರ. ಏನು ಮಾಡೋದು? ನಡಿ ಇಲ್ಲಿ ಮಾತಾಡೋದು ಬೇಡ. ಮತ್ತೆ ಯಾರು ಕೇಳಿಸ್ಕೊಂಡು ಒಳಗಡೆ ಹೋಗಿ ಹೇಳಿ ಮದುವೆನ ಕ್ಯಾನ್ಸಲ್ ಆಗಂಗಾದ್ರೆ ಏನು ಮಾಡೋದು? ಇಲ್ಲೆಲ್ಲ ಬೇಡ ಮಾತಾಡೋದು, ಮನೆಗೆ ಹೋಗಿ ಮಾತಾಡೋಣ. ನಡಿ. ಅದು ಸರಿನ ಬಿಡ್ಬೇಕಾ? ಬಾಬಾ. ಲಲಿತಾ, ಬಾ, ಇಲ್ಲಿಂದ ನಾವು ಆ ಕಡೆ ಹೋಗೋಣ. ಪ್ಲೀಸ್ 5 ನಿಮಿಷ ನಮ್ಮಿಬ್ಬರು ಮಾತು ಕೇಳ್ರಿ. ನೀವು ನಾವಿಬ್ಬರು 5 ನಿಮಿಷ ಮಾತಾಡಿದ ಮೇಲೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿರಿ. ಎಲ್ಲಿಗೆ ಹೋಗ್ಬೇಕಂತ ಅನ್ಸುತ್ತೆ ಅಲ್ಲಿಗೆ ಹೋಗ್ರಿ. ಪ್ಲೀಸ್ ದಯವಿಟ್ಟು ನಮ್ಗೆ 5 ನಿಮಿಷ ಟೈಮ್ ಕೊಡ್ರಿ ಮಾತಾಡೋಕೆ. ನಮ್ಗೆ ಯಾರ ಜೊತೆನೂ ಮಾತಾಡೋಕ್ಕೆ ಇಷ್ಟ ಇಲ್ಲ, ಯಾರ ಜೊತೆ ಏನು ಮಾತಾಡೋದು ಉಳಿದೂ ಇಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ನಮ್ಮ ಮಾತಿಗೆ ಬೆಲೆ ಇಲ್ಲದೆ ಇರೋ ಜಾಗದಲ್ಲಿ ನಾವು ಮಾತಾಡೋಕ್ಕೂ ಹೋಗಬಾರ್ದು. ಪ್ಲೀಸ್ ಅವಿ, ಹಂಗೆ ಮಾತಾಡಬೇಡ. 5 ನಿಮಿಷ ನಮಗೆ ಮಾತಾಡೋಕ್ಕೆ ಟೈಮ್ ಕೊಡು ಪ್ಲೀಸ್. ಅತ್ತಿಗೆಮ್ಮ ನಿಮ್ಮ ಕೈ ಮುಗಿತೀನಿ. 5 ನಿಮಿಷ. ಸಾರಿ ಸವಿ, ನಾನು ನಿನ್ನ ಮೇಲೆ ಕೈ ಮಾಡಬಾರ್ದಾಯ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಅತ್ತಿಗೆಮ್ಮ, ನಿಮಗೂ ಮನಸ್ಸಿಗೆ ನೋವಾಗೋಂಗೆ ಮಾತಾಡೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಬರೀ ಅವನಿಗಷ್ಟೇ ಅಲ್ಲ, ನನಗೂ ನೀವಿಬ್ಬರು ಕ್ಷಮಿಸಬೇಕು. ನೋಡಿರಿ, ನೀವಿಬ್ಬರು ಏನೋ ನಿನ್ನೆ ಮಾತಾಡಿದ್ರಲ್ಲ ಅದು ಸರಿ ಇದೆ. ನೀವು ವಿಚಾರ ಮಾಡಿದ್ದು ನಿಮ್ಮ ಗಂಡಂದ್ರಿಗೆ ತ್ರಾಸ ಆಗಬಾರ್ದು. ಮುಂದೆ ನಿಮ್ಮ ಜೀವನದ ಬಗ್ಗೆನೂ, ನಮ್ಮ 4 ಜನದ ಜೀವನದ ಬಗ್ಗೆನೂ ನೀವು ಯೋಚನೆ ಮಾಡಿದ್ದು ಸರಿಯೇ ಇದೆ. ಆದರೆ ನಮ್ಮ ಜಾಗದಲ್ಲಿ ನಿಂತ್ಕೊಂಡು ನೀವು ಯೋಚನೆ ಮಾಡಿರಿ. ನಾವು ಇಬ್ಬರು ಇವಾಗ ಈ ಮನೆ ಮಕ್ಕಳದೀವಿ. ರಾಜು ಹೆಂಗೆ ಬೇಕು ಹಂಗೆ ನಡ್ಕೋತಾನಂತ ನಾವು ಹಂಗೆ ನಡ್ಕೊಳಕ್ಕೆ ಬರುತ್ತಾ? ನೀವೇ ಹೇಳ್ರಿ. ಮನೆಗೆ ಹಿರೇ ಮಕ್ಕಳಾಗಿ ನಾವು ಜವಾಬ್ದಾರಿ ತಗೊಳ್ಳಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಅವ್ನ ಮದುವೆ ಟೈಮ್ನಾಗ, ನಮ್ಮ ಮದುವೆ ಟೈಮ್ನಾಗಂತೂ ನಮ್ಗೆ ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅಂತ ಆಸೆನೇ ಇಲ್ಲಾಗಿತ್ತು. ಹಾಗಾಗಿ ಎಲ್ಲರೂ ಸುಮ್ಮನೆ ಆದ್ರೆ. ಇವಾಗ ರಾಜು ಮದುವೆನ ಗ್ರ್ಯಾಂಡಾಗಿ ಮಾಡ್ಬೇಕು ಅನ್ನೋದು ಎಲ್ಲರದು ಆಸೆ ಐತಿ. ಅದಕ್ಕೋಸ್ಕರ ಇವಾಗ ನಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ನಾವು ಮಾಡಲಿಲ್ಲ ಅಂದ್ರೆ ಹೆಂಗೆ ಅನ್ಸುತ್ತೆ ಹೇಳಿ? ಈಗ ಅಪ್ಪಾಗ ಅವರಿಗೂ ಬೇಜಾರಾಗೈತಿಲ್ಲ. ನನ್ನ ಮಕ್ಕಳು ನೋಡು, ಅವ್ರವ್ರದ್ದು ಜೀವನದಷ್ಟು ನೋಡ್ಕೊಳಕ್ಕೆ ಕುಂತ್ಬಿಟ್ರು ನೋಡು. ಮದುವೆ ಆದ ತಕ್ಷಣ ಅವ್ರ ಜೀವನ ಆಯಿತು, ಅವ್ರು ಆಯ್ತದ್ದು ಬಿಟ್ಟಾರ ನೋಡು. ಮನೆಯದು ಜವಾಬ್ದಾರಿನ ಬೇಡ ನೋಡೋರಿಗೆ ಅಂತ ಅನ್ಕೋತಾರಿಲ್ಲ. ನಿಮ್ಮ ಗಂಡಂದ್ರಾಗಿ ನೋಡಿ ಲಲಿತಾ, ಇವಾಗ ನಿನ್ನ ಗಂಡ ಆಗಿ ನಾನು ಏನು ಜವಾಬ್ದಾರಿ ನಿಭಾಯಿಸಬೇಕು ಅದನ್ನು ನಿಭಾಯಿಸ್ತೀನಿ. ಹಾಗೆ ನಾನು ಈ ಮನೆ ಮಗ ಕೂಡ ಅದೀನಲ್ಲ. ಈ ಮನೆ ಮಗ ಆಗಿ ನಮ್ಮ ಅಪ್ಪಂದು ಅವ್ವಂದು ಎಲ್ಲ ಜವಾಬ್ದಾರಿನೂ ನಾನು ನಿಭಾಯಿಸ್ಬೇಕಾಗತ್ತೆ, ಹೌದಿಲ್ಲ? ಬರೀ ಒಂದೇ ಕಡೆಯಿಂದ ಯೋಚನೆ ಮಾಡಿದರೆ ಹೆಂಗೆ ಹೇಳ್ರಿ? ಎರಡೂ ಕಡೆಯಿಂದ ಯೋಚನೆ ಮಾಡಬೇಕಿಲ್ಲ ಈಗ. ಅಪ್ಪ ಅವ್ವನ ಮನಸ್ಸಿಗೆ ನೋವು ಆಗದೆ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು, ಹೌದಿಲ್ಲ? ಇವಾಗ ಒಮ್ಮೆ ನಮಗೆ ನಿಮ್ಮ ಜೀವನ ನೀವು ನೋಡ್ಕೊರಿ, ನಮ್ಮ ಜೀವನ ನಾವು ನೋಡ್ಕೋತೀವಿ ಅಂತ ಅಂದರೆ ಹೆಂಗೆ ಹೇಳು? ಇದು ತುಂಬ ಕುಟುಂಬ ಐತಿ. ಮನ್ಯಾಗ ಎಲ್ಲರೂ ಅದೀವಿ ಅಂತ ಅಂದಮೇಲೆ ಎಲ್ಲರೂ ಹಂಚ್ಕೊಲೇಬೇಕು. ಆವಾಗಲೇ ಅದು ಒಂದು ಕುಟುಂಬ ಆಗೋದು. ಅದನ್ನ ಬಿಟ್ಟು ನಿಮ್ದು ನೀವು ಮಾಡ್ಕೊರಿ, ನಮ್ದು ನಾವು ಮಾಡ್ಕೋತೀವಿ ಅಂತ ಅಂದರೆ ಹೆಂಗೆ ಹೇಳು? ನೀವಿಬ್ಬರು ಇವಾಗೇನು ಮಾತಾಡಕೊಂತೀರಲ್ಲ, ಇದು ಸರಿ ಐತಿ. ಇವಾಗ ನೀವಿಬ್ಬರು ಸಾಲ ಮಾಡ್ತೀರಿ, ಮದುವೆನೂ ಮಾಡ್ತೀರಿ. ಆದ್ರೆ ಆ ಸಾಲನ ತೀರ್ಸೋರು ಯಾರು? ರಾಜು ಏನಾರ ಬಂದು ತೀರಿಸ್ತಾನ? ಅವನು ಮನೆಗೆ 1 ರೂಪಾಯಿ ಕೊಡೋವಲ್ಲ, ಮನೆಗೆ ರೊಕ್ಕ ಕೊಡೋದು ನಿಂದ್ರಿಸಿ ಎಷ್ಟು ದಿನ ಆತು. ಹೊಲ್ದಂದು 1,30,000 ರೂಪಾಯಿ ಸಾಲ ಐತಿ. ಅವನು ಬಂದು ಕೊಡಾಕುಂತಾನ? ಮನೆ ಮಗ ಆಗಿ ಅವನದು ಜವಾಬ್ದಾರಿ ಐತಿಲ್ಲ. ನೀವೇನು ಮನೆ ಮಗ ಆಗಿ ನಮ್ಮ ಜವಾಬ್ದಾರಿ ಹಂಗೈತಿ, ನಮ್ಮ ಜವಾಬ್ದಾರಿ ಹಿಂಗೈತಿ ಅಂತ ಏನಿಬ್ರು ಹೇಳಾಕುಂತಿರಲ್ಲ, ಹಂಗೆ ಮನೆ ಜವಾಬ್ದಾರಿ ನಿಮ್ಮ ತಮ್ಮಗೂ ಬರೋಂಗೆ ಮಾಡ್ಬೇಕಲ್ಲ ನೀವಿಬ್ಬರು. ಅದನ್ನ ಬಿಟ್ಟು ಎಲ್ಲ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಹೊತ್ಕೊಂಡು ಅವನನ್ನು ಹಂಗೆ ಬಿಟ್ಟುಬಿಟ್ರೆ ಅವನಿಗೆ ಜವಾಬ್ದಾರಿ ಬರೋದು ಯಾವಾಗ? ಫಸ್ಟ್ ನಿಮ್ಮ ಜವಾಬ್ದಾರಿನ ನೀವು ಹೆಂಗೆ ನಿಭಾಯಿಸಕೊಂತೀರಲ್ಲ, ಹಂಗೆ ನಿಮ್ಮ ತಮ್ಮಗೂ ಈ ಮನೆ ಜವಾಬ್ದಾರಿನ ನಿಭಾಯಿಸೋದು ಹೆಂಗೆ ಅನ್ನೋದನ್ನು ಹೇಳ್ಕೊಡ್ರಿ. ಅವನ ಮದುವೆಗೆ ನೀವು ರೊಕ್ಕ ಹಾಕಬೇಡ್ರಿ ಅಂತ ನಾವು ಹೇಳಿಲ್ಲ. ಮೊದಲು ಅವನು ಈ ಮನೆ ಜವಾಬ್ದಾರಿನ ತೊಗೊಲಿಲ್ಲ. ದೊಡ್ಡ ನೌಕರಿ ಬಂದ ತಕ್ಷಣ ಕೈ ಬಿಟ್ಟು ಹೋಗೋದಿರೋದಿಲ್ಲ. ಮನೆ ಜವಾಬ್ದಾರಿನ ಅವ್ನು ತೊಗೋಬೇಕು. ಅವಾಗ ನೀವು ಅವ್ನ ಮದುವೆ ಜವಾಬ್ದಾರಿ ತೊಗೋರಿ ಅಂತ ನಾವು ಹೇಳ್ತೀವಿ. ಅದನ್ನು ಬಿಟ್ಟು ನೀವು ಮನೆ ಜವಾಬ್ದಾರಿನೂ ನಾವು ತೊಗೋತೀವಿ, ಹೊಲದ ಜವಾಬ್ದಾರಿನೂ ನಾವು ತೊಗೋತೀವಿ, ಅವ್ನ ಮದುವೆ ಜವಾಬ್ದಾರಿನೂ ನಾವು ತೊಗೋತೀವಿ ಅಂತಂದ್ರೆ ಸಾಲ ಮಾಡ್ಕೊಂಡು ಕುತ್ಕೊಂಡ್ರೆ ಅಂದ್ರೆ ತೀರ್ಸೋರು ಯಾರು? ಮುಂದೆ ಗೌರಿ ಮದುವೆ ಬರ್ತೈತಿ, ಅವಾಗೂ ನೀವು ಅದಕ್ಕೂ ದುಡ್ಡು ಹಾಕ್ತೀವಿ ಅಂತ ಅಂತೀರಿ. ಎಲ್ಲದಕ್ಕೂ ದುಡ್ಡು ಹಾಕೊಂತ ಕುತ್ಕೊಂಡು ಸಾಲಗಾರರಾದ್ರಂದ್ರೆ ಅದನ್ನು ತೀರ್ಸಾಗಿ ಏನೈತಿ ಮನ್ಯಾಗ? ನಿಮಗೆ ಏನು ದೊಡ್ಡ ಆಸ್ತಿ ಇದೆನಾ? ಏನು ದೊಡ್ಡ ನೌಕರಿ ಇದೆನಾ? ಏನಿದೆ? ಹೆಂಗೆ ತೀರ್ಸೋರು ನೀವು? ಬರೀ ಸಾಲ ಮಾಡೋದು ಮುಖ್ಯ ಅಲ್ಲ, ಸಾಲ ಮಾಡದೇನ ಜೀವನ ನಡೆಸೋದೈತಲ್ಲ ಅದು ಭಾಳ ಮುಖ್ಯ. ಸಾಲ ಮಾಡೋ ಮುಂದೆ ಏನು ಅನ್ಸೋದಿಲ್ಲ, ತೀರ್ಸೋ ಮುಂದೆ ಗೊತ್ತಾಗುತ್ತೆ ಅದರ ಕಷ್ಟ ಏನು ಅನ್ನೋದು. ಅಲ್ಲ ರೀ, ಇಷ್ಟು ವರ್ಷ ದುಡ್ದಿರಲ್ಲ ಈ ಮನ್ಯಾಗ, ನಿಮ್ಮ ಹತ್ರ ನೀವು ಏನು ಉಳಿತಾಯ ಮಾಡಿರಿ ರೊಕ್ಕನ? ಮನ್ಯಾಗ ಏನೋ ಎಮರ್ಜೆನ್ಸಿ ಬಂತಪ್ಪ, ಎದಕ್ಕೋ ಅರ್ಜೆಂಟು ರೊಕ್ಕ ಬೇಕಾತು,
ನಿಮ್ಮ ಹತ್ರ ಸೇವಿಂಗ್ಸ್ ಏನೈತಿ?